ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ದೀಕ್ಷಿತ್. ಗೈಸ್, ಇವತ್ತು ಏನಪ್ಪ ಇಷ್ಟೊತ್ತಿಗೆ ಫೋನ್ ಅಂತೀನಿ ವೀಡಿಯೋ ಮಾಡ್ತಾ ಇದ್ದಾನೆ ಅಂದರೆ ನೋಡ್ಬೋದು. ಇನ್ನೂ ಕತ್ಲು, ನಮ್ಮ ಬೀದಿ ಎಲ್ಲ ಕತ್ಲಲ್ಲೇ ಇದೆ. ಸೊ ವಿಷಯ ಏನಪ್ಪ ಅಂದರೆ, ಒಂದು ಸಡನ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ನಾವು ನಮ್ಮ ಕಾಲೇಜ್ ಫ್ರೆಂಡ್ಸ್. ಇನ್ನೇನು ಕಾಲೇಜ್ ಮುಗೀತು ಅಂದ್ಬಿಟ್ಟು ಔಟ್ ಬರೋಣ ಅಂತ. ಸೊ ಜಾಗ ಯಾವುದಂತ ಹೇಳಲ್ಲ. ಸೊ ದಯವಿಟ್ಟು ವೀಡಿಯೋನ ಕಡೆ ತನಕ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಸೊ ಬನ್ನಿ ಅಲ್ಲೋಗ್ಬಿಟ್ಟು ನೋಡೋಣ. ಸೊ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಬನ್ನಿ, ಲೆಟ್ಸ್ ಗೋ. ಆಯಿತು, ನಾವು ನಮ್ಮ ಸಿದ್ಧಾಂತ ಅವ್ರ ಮನೆ ಹತ್ರ ಬಂದ್ರಿ. ನೋಡ್ಬೋದು, ಅವ್ನು ಕಾರ್ ತೆಗಿತಾವನೆ, ಒದ್ಲಾಡ್ತಾವನಲ್ಲಿ. ಮತ್ತು ನಮ್ಮ ನಿರಂತರ ಇವಾಗ ಬಂದ್ದಾರೆ. ಅಣ್ಣ ನನಗೆ 3:30ಕ್ಕೆ ಫೋನ್ ಆಗಿಬಿಟ್ಟು ತಲೆಗೆ ಶೂಟ್ ಇಕ್ತಿದ್ದ, ಎಲ್ಲಿ ಬ್ರೋ ಬಿಡಲ್ವಾ ಮನೆ ಅಂತ. ಸೊ ಇಲ್ಲಿ ನಮ್ಮ ಹೀರೋ ಇಲ್ಲೇ ಇದ್ದಾರೆ. ಓಕೆ, ಹೇಯ್ ತೆಗಿಯ ಡ್ರೈವರ್, ಬೇಗ ಟೈಮ್ ಆಯ್ತವು. ಸೊ ಗೈಸ್, ನಾವು ಪ್ಯಾಕ್ ಎಲ್ಲ ಮಾಡಿಕೊಂಡು ನಮ್ಮ ಗಾಡಿ ಡಿಕ್ಕಿಯಲ್ಲಿ ಹಾಕೊಂಡು ನಮ್ಮ ಡ್ರೈವರ್ ಸಿದ್ಧಾಂತ್ ಗಾಡಿ ಓಡಿಸ್ತಾವನೆ. ಸಡನ್ ಟ್ರಿಪ್, ಸಡನ್ ಪ್ಲಾನ್ ಇದು. ರಾತ್ರಿ ಮಾಡಿದ್ದು ಎಲ್ಲಾ ಕ್ರೆಡಿಟ್ ನಮ್ ದೀಕ್ಷಿಗೆನೆ. ಇವಾಗ ದೀಕ್ಷೆ ಅಂದ್ರೆ ಅದು ಬೇರೆ ರೀಸನ್ಸ್ ಇದೆ. ದೀಕ್ಷೆ ಮೇಲೆ ಹಾಕ್ತಾವ್ರೆ ಕಳ್ಳನ್ ಮಕ್ಳು, ಬಟ್ ನಾವು ಮಾಡಿಲ್ಲ ಇದೆಲ್ಲ. ಸೊ ನಮ್ಮ ಇವತ್ತು ಈ ಸಲ ನಮ್ಮ ಅಸಿಸ್ಟೆಂಟ್ ಆಗಿ ನಮ್ಮ ವರುಣ್ ಅವ್ರು ಇದ್ದಾರೆ. ಸೊ ವರುಣ್, ಹಲೋ, ಹಾಯ್, ಎಲ್ಲರಿಗೂ ನಮಸ್ಕಾರ. ಇನ್ನೇನ್ ಹೇಳ್ಬೇಕಪ್ಪ? ಏನ್ ಬೇಡ. ಮತ್ತೆ ನಮ್ಮ ಮಾತಾಡೋ ನಿರಂಜ್. ಸೊ ಎಲ್ಲ ಹೆಂಗಿದ್ದೀರಾ ಅಂತ ಕೇಳ್ತಾವನೆ. ಸೊ ಇರ್ಲಿ, ಇವಾಗ ಪೆಟ್ರೋಲ್ ಹಾಕ್ಸ್ಬೇಕು. ಬನ್ನಿ ಬಂಗತ್ರಕ್ಕೆ ಹೋಗೋಣ. ಇವಾಗ ಪೆಟ್ರೋಲ್ ಅಂತ 5:30 ಕೊಟ್ಟಿದ್ಯಾ? 5:30 ಸಿಗ್ತಾ ಇದೆ ಗಾಡಿ. ಇಲ್ಲಿ ಪೆಟ್ರೋಲ್ ಹಾಕ್ತಾವ್ರೆ ಸಿದ್ಧಾಂತ ಅಲ್ಲವನೆ. ಮತ್ತೆ ಈ ನಮ್ಮ ಇಬ್ರು ಹುಡುಗರು ಪೀಸಾಗಿ ಒಳ ಕುತ್ಕೊಂಡವ್ರಿ. ಪಾಪ ಹೆಣ್ಮಕ್ಳು ಇದ್ದಂಗೆ. ಏಯ್ ಮಾತಾಡ್ರ, ಏನ್ ಮಾತಾಡೋದ? ಓ ಅವ್ರೆಲ್ಲ CA, ನಾವ್ ಹಿಂದೆ ನಾನು ಇವನು ಡ್ರೈವರ್. ಇಲ್ಲ ಸರಿಯಾಗಿದ್ದೀರಲ್ಲಿ. ಓಕೆ ಸಗೈಸ್, ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಹೋಗದ. ಬಟ್ ಯಾವ ಸ್ಪಾಟ್ ಅಂತ ಹೇಳಲ್ಲ, ಹೋದ್ಮೇಲೆ ಹೇಳ್ತೀನಿ ಯಾವ ಜಾಗ. ಲೀಟರ್ ಬೇಕಾದ್ರೆ ಇಕ್ಕಂತಾನೆ. ಗೈಸ್, ಇವಾಗ ನಾವು ಟೀ ಕುಡಿಯೋಣ ಅಂತ ಬಂದಿದ್ದೀರಿ. ಸೊ ನೋಡ್ಬೋದು, ಬಾಯ್ಸ್ ಎಲ್ಲ ಇಲ್ಲೇ ಅವ್ರೆ. ನಮ್ ನಿರಂತ್ ಏನೋ ಮಾಡ್ತಾವನೆ. ಆಮೇಲೆ ನಮ್ ವರುಣ್ ತಿರ್ಗಪ್ಪ, ಏನಪ್ಪಾ ಎಲ್ಲಾ ಆರಾಮು, ಜಾಲಿನಾ? ಕಾಫಿ ಬ್ರೇಕ್ ನಿಂತಿದೀವಿ. ಕಾಫಿ ಬ್ರೇಕ್? ನೀನೇನ್ ಬ್ರೇಕಾ? ನಿಂದು ಕಾಫಿ ಬ್ರೇಕೇನಾ? ಓಕೆ. ಸೊ ಗೈಸ್, ಇವಾಗ ಕಾಫಿ ಕುಡ್ದಿ ತಿರ್ಗಾ ನಮ್ ಟ್ರಾವೆಲ್ ನ ಶುರು ಮಾಡೋಣ. ಲೆಟ್ಸ್ ಗೋ. ಗೈಸ್, ಇವಾಗ ನಾವು ನಮ್ಮ ಹುಡುಗರೆಲ್ಲ ಇದಕ್ ಬಂದಿದ್ರಿ. ಆಕ್ಚುಲಿ ಇದೊಂದು ಒಳ್ಳೆ ರೆಸ್ಟೋರೆಂಟ್ ಚಾಮರಾಜನಗರದಲ್ಲಿ, ಸ್ವಾತಿ ಅಂತ, ಹೋಟೆಲ್ ಸ್ವಾತಿ ಅಂತ. ಸೊ ಬಾರೋ ಇಲ್ಲಿ ನಿರಂಜ್, ಇಲ್ಲಿ ಬಾರೋ, ನೀನ್ ಬಾರೋ, ಇಲ್ಲಿ ಬಾರೋ. ಸೊ ಕ್ಯಾಮ್ರಾಮನ್ ಅಸಿಸ್ಟೆಂಟ್ಸ್ ನಿರಂತ್ ಅವರ ಅಸಿಸ್ಟೆನ್ಸ್ ಅಲ್ಲಿ ವರುಣ್, ಪ್ಲೀಸ್ ಜಾಯಿನ್ ದಿ ಕ್ಯಾಮ್ರಾ. ಓಕೆ. ಸೊ ಇವಾಗ ಊಟ ಮಾಡೋಣ ಅಂತ ಬಂದಿದ್ದೀವಿ. ಏನ್ ಹೇಳ್ತೀಯ ವರುಣ್? ಏನಿಲ್ಲ, ಒಳ್ಳೆ ಸ್ಪಾಟ್. ಒಂದೇ ಒಂದ್ ನಿಮಿಷ ಆನ್ ಮಾಡ್ಕೊಳ್ಳಿ. ಲಾಂಗ್ ಪ್ರೆಸ್. ಆಯ್ತು ನೋಡು. ಆಯ್ತು. ಏನಿಲ್ಲ, ಮತ್ತೆ ರಿಪೀಟ್ ಮಾಡದ. ಏನಂದ್ರೆ ಅಣ್ಣ, ಹಳೆ ಸ್ಪಾಟ್. ಹೊಸ ಟ್ರಿಪ್ ಕೊಡೈಕೆನಾಲ್ಗೆ ಹೋಗ್ತಾ ಇಲ್ಲೇ ಬಂದ್ ಹೋಗಿದ್ವಿ, ಚೆನ್ನಾಗಿದೆ. ಅದಕ್ಕೆ ಇಲ್ಲೇ ಬಂದು ತಿರ್ಗಾ ಅದೇ ರೂಟ್, ಅದೇ ರಿಪೀಟ್, ಬಟ್ ಡೆಸ್ಟಿನೇಷನ್ ಬೇರೆ. ಹೇಳ್ತಿರ್ರಿ ನಿಮ್ಗೆ ಯಾವ ಡೆಸ್ಟಿನೇಷನ್ ಅಂತ. ಸೊ ಊಟ ಕೂಡ ಸೂಪರ್ ಆಗಿರುತ್ತೆ, ಬಜೆಟ್ ಫ್ರೆಂಡ್ಲಿ. ಸೊ ನೀವು ಯಾವತ್ತಾದ್ರೂ ಈ ರೂಟ್ ಅಲ್ಲಿ ಹೋದ್ರೆ ಟ್ರೈ ಮಾಡಿ. ನೋಡ್ಬೋದು ಅಲ್ಲಿ ಒಂದು ಜಿಂಕೆ ಹುಲ್ ಮೇಯ್ತೈತೆ. ಸೂಪರ್. ಎಲ್ಲಿ? ಓಹ್ ಗೈಸ್, ಇಲ್ಲೊಂದು ಇದೆ, 2. ವಾವ್, ನಮ್ಮನ್ನೇ ನೋಡ್ತಾ ಇದ್ದೆ. ಲವ್ ಯು ಲವ್ ಯು ಲವ್ ಯು ಆಲ್ ನನ್ನ ಫ್ಯಾನ್ಸ್. ಗೊತ್ತು, ಸಬ್ಸ್ಕ್ರೈಬ್ ಮಾಡ್ಬಿಡ್ರಿ, ಯೂಟ್ಯೂಬ್ ಅಲ್ಲಿ ಬರ್ತೀರಾ. ಓಕೆ, ಬಾಯ್. ಸೊ ಗೈಸ್, ಇವಾಗ ಸತ್ಯಮಂಗಲಂ ಫಾರೆಸ್ಟ್ ಎಂಟ್ರಿ ಆದ್ರಿ. ಸೊ ನೋಡಿದ್ರಲ್ಲ, ಇವಾಗ ಜಿಂಕೆ ತೋರಿಸಿದೆ.
ಸೊ ನಮ್ಮ ಸಿದ್ಧಾಂತ್ ಹೇಳಿದೀನಿ ಮೆಲ್ಲಿಗೆ ಹೋಗಪ್ಪ ಯಾವ್ದಾದ್ರು ಬೇರೆ ಕಾಡ್ ಪ್ರಾಣಿ ಯಾವ್ದಾದ್ರು ಕನ್ಸಿಡರ್ ನೋಡ್ಕೊಂಡು ಹೋಗೋಣ ಮೆಲ್ಲಿಗೆ ಅಂತ. ಅವನು ಫುಲ್ಲು ಓಕೆ ಅಂದ್ಬಿಟ್ಟು ಹುಲಿ ಒಳ್ಳೆ ಇವ್ರ ನೆಂಟ್ರು ಹುಲಿ ಎಲ್ಲ ಇವ್ರ ನೆಂಟ್ರು ರೋಡ್ ಬಂದ್ಬಿಡ್ತವೆ ಅಂತೆ. ಏನೋ ಆನೆ ಅಂದ್ರೆ ಹ್ಞೂ ಅಪ್ಪ ಅನ್ಬೋದು. ಹುಲಿ ಅಂತೆ ಹುಲಿ ಯಾರ ಇವ್ರಲ್ಲ ಎಲ್ಲಿಂದ ಬರ್ತಾರೆ ಇವ್ರಲ್ಲ. ಸೊ ಗೈಸ್ ನೋಡ್ಬೋದು ಮುಂದೆ ಫುಲ್ ಹಸಿರು, ಅದ್ರಲ್ಲೂ ಮಳೆ ಬಿದ್ದಿರೋದಕ್ಕ ಮಾನ್ಸೂನ್ ಸ್ಟಾರ್ಟ್ ಆಗಿರೋದಕ್ಕ ಸುತ್ತು ಎಲ್ಲಾ ಚಿದ್ರು ಚೆನ್ನಾಗ್ ಬಂದ್ಬಿಟ್ಟಿದೆ, ಸಖತ್ತಾಗಿದೆ. ಸೊ ನೋಡೋಣ ಬನ್ನಿ ಯಾವ್ದಾದ್ರು ಸಿಗುತ್ತಾ ಅಂತ. ಎಳೆದ ಬಂದೈತಾ ಎಳೆದೆ ಅಂತ ನೋಡೋಣ. ಏನೇನೋ ಮಾತಾಡ್ತಾವನೆ. ಸೊ ಈ ಹಣ್ಣು ಗೊತ್ತಿಲ್ಲ ಬಟ್ ತುಂಬಾ ಸ್ವೀಟ್ ಆಗಿದೆ, ಟೇಸ್ಟಿ. ನೋಡ್ಬೋದು ಈ ತರ ತೆಗೆದು ಬೀಜ ಇರ್ತಿದೆ, ಬೀಜ ಸಮೇತ ಬೀಜ ಸಮೇತ ಬಾಯಿಗೆ ಹಾಕೋಬಾರ್ದು, ಹೊಟ್ಟೆ ಒಂಥರ ಹಣ್ಣಗಾಗುತ್ತೆ, ಸೂಪರ್ ಆಗೈತೆ. ನೀವು ಒಂದ್ಸಲ ಟ್ರೈ ಮಾಡಿ ಎಲ್ಲರೂ ನೋಡಿದ್ರೆ. ಒಳ್ಳೆ ಜಾಮೂನ್ ತಿಂದಂಗೆ ಐತೆ ಗೈಸ್. ಸೊ ಫ್ರೆಂಡ್ಸ್ ಬಂದಿದೆ ಬಿರಿಯಾನಿ. ಇದೇನ್ ಬಿರಿಯಾನಿ? ಚೆಟ್ಟಿನಾಡ್ ಬಿರಿಯಾನಿ. ಸೊ ಬನ್ನಿ ಟ್ರೈ ಮಾಡೋಣ. ಇವತ್ತು ನಮ್ಮ ಫೇವ್ರೇಟ್ ಗುರು ಬಿದ್ದೈತೆ ಲೆಗ್ ಪೀಸ್. ಎಲ್ಲಾರ್ಗು ಬಿದ್ದೈತೆ ಅದೇ. ಸೊ ತಿನ್ನೋಣ ಹೇಗಿರುತ್ತೆ ಏನು ಅಂತಲ್ಲ. ಹಂಗೇನೆ ಫ್ಲೇವರ್ ಇದೆ, ಒಂಥರ ನಾರ್ಮಲ್ ಬಟ್ ಚೆನ್ನಾಗಿದೆ. ಟೊಮೆಟೊ ಬಾತ್ ಟೊಮೆಟೊ ಬಾತ್ ಫ್ಲೇವರ್ ಇದೆ. ಒಂಥರ ಏನಿಲ್ಲ ಬಟ್ ಚೆನ್ನಾಗೈತೆ. ಹೊಟ್ಟೆ ಹಸ್ದಿತ್ತು ಪಾಪ, ಬಟ್ ನಮ್ ಸಿದ್ಧಾಂತಿಗೆ ವೆಜ್ಜು ತೋರ್ಸಲ್ಲ ಬಟ್ ವೆಜ್ಜು. ಈ ಕಡೆದ ನಾನ್ ಮಾತಾಡೋದಕ್ಕೆ ಮುಂಚೆ ಒಂದು ವ್ಯೂ ನೋಡ್ಕೊಂಡ್ ಬಂದ್ಬಿಡಿ. ಸೀದಾ ಸೊ ಹೇಗಿದೆ ವ್ಯೂ? ಫುಲ್ಲು ಹಸಿರು, ಅದರಲ್ಲಿ ಕೆಳಗಡೆ ಹೊಳೆ ಹರಿತಾ ಇರುವಂಥ ನೀರು ಸದ್ದು, ಪೀಸ್. ಯಾವುದೇ ಒಂದು ಹಾರನ್ ಸೌಂಡ್ ಇಲ್ಲ, ಏನಿಲ್ಲ, ಪೀಸ್. ಮತ್ತೆ ಗೈಸ್ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಾ, ಅಲ್ಲಿ ಬಂಡೆ ಮಧ್ಯ ನೀರು ಜಾರ್ತಾ ಇರೋದು. ಸೊ ಅಲ್ಲಿ ನೋಡ್ಬೋದು ಬೆಳ್ಳಗ. ಅಲ್ಲಿ ನೋಡಿ 2 ದೊಡ್ಡ ಬೆಟ್ಟಗಳ ಮಧ್ಯ ಒಂದು ಫಾಲ್ಸ್. ಆ್ಯಕ್ಚುಲಿ ಇನ್ನೂ ಮಳೆ ಜೋರ ಬಿದ್ದರೆ ಇನ್ನೂ ಜೋರ ಬರುತ್ತೆ ಅಂತ ಅಂದ್ಕೊತೀನಿ, ಬಟ್ ಇಲ್ಲಿ ಮಳೆ ಸ್ವಲ್ಪ ಕಡಿಮೆ ಇದೆ, ನೋಡೋಣ. ಗೈಸ್ ಇವಾಗ ನೀವು ನೋಡ್ಬೋದು ಬಂದಿದ್ದೀರಿ ಸ್ಪಾಟ್ಗೆ. ಸ್ಪಾಟಲ್ಲಿ ಬಂದು ಈಗ ಒಂದು ರೂಮ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಸೊ ನಮ್ಮ ಕ್ಯಾಮ್ರಾಮನ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾನೆ. ಸೊ ಗೈಸ್ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಮುಂದೆ ಇದೆ ನೋಡಿ, ನಾವು ಬುಕ್ ಮಾಡಿರುವಂಥ ಒಂದು ಹೋಮ್ ಸ್ಟೇ. ತುಂಬಾನೇ ನೆಕ್ಸ್ಟ್ ಲೆವೆಲ್ ಆಫ್ ರೈಡಿಂಗ್ ನಡೀತಾ ಇದೆ. ಫುಲ್ ಸಖತ್ತಾಗೈತೆ, ಇತ್ತ ಎಲ್ಲ ಕಾಲೇವು. ಸೊ ಇಲ್ಲಿ ನಮ್ಮ ಗಾಡಿ ಪಾರ್ಕ್ ಮಾಡೋದು. ಇವಾಗ ಬಂದಿದ್ದೀವಿ, ನೋಡ್ಬೋದು ನಮ್ಮ ರೂಮ್. ಓಕೆ ಹಾಕಲ್ಲ, ಇವಾಗ ನಮ್ಮ ಅಕೌಂಟೆಂಟ್ ಎಲ್ಲ ಲೆಕ್ಕ ಮಾಡ್ತಾವನೆ. ಸೊ ರೂಮ್ ಚೆನ್ನಾಗೈತೆ, ಎಲ್ಲ ಓಕೆನಾ? ನಮ್ಗೆ ವ್ಯಾಪಾರ ಕುದುರಿಸ್ಕೊಟ್ಟಿದ್ದು ಪರವಾಗಿಲ್ಲ, ಅವ್ರಿಗೆ ಪೇಂಟ್ ಬೇಕಿತ್ತು, ನಮ್ ಕಡೆಯಿಂದ ಪೇಂಟ್ ತಗೊಂಡೋಗಿ ಅಂದಿದೀವಿ ಸದ್ಯಕ್ಕೆ. ನಮ್ ಡೀಲ್ ಇದ್ ಮಾಡಿಸ್ಕೊಟ್ಟಿದ್ದು ನಮ್ ವರುಣ್. ಸರಿನಾ? ಥ್ಯಾಂಕ್ಸ್ ಟು ವರುಣ್. ನೀನ್ ಹೇಳ್ಬಿಡಪ್ಪ ಏನಾದ್ರು. ಏನ್ ಹೇಳ, ಒಳ್ಳೆ ಊಟ ಮಾಡ್ಬೇಕೀಗ ಸದ್ಯಕ್ಕೆ ಅಷ್ಟೇ. ಸೊ ನಂದು ನಿರಂದ್ ಒಂದೇ ಮೋಟಿವ್, ಒಳ್ಳೆ ಊಟ, ಹೊಟ್ಟೆ ಹಸಿತೈತೆ, ಒಳ್ಳೆ ಊಟ. ಕೃಷ್ಣ ಭವನ್ ಅಂತಪ್ಪ ಅಲ್ಲಿ. ಇವಾಗ ಒಂದ್ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದೀವಿ, ಏನಾದ್ರು ಒಂದು ತಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ನೋಡೋಣ, ಬರೋ ಸಿದ್ಧಾಂತ್ ನೋಡ್ಕೊಂಡ್ ಮಾತಾಡೋ. ಅಣ್ಣ ಫುಲ್ ಜೋಶಲ್ಲಿ ಇದ್ದಾನೆ, ಅದ್ರಲ್ಲೂ ಚಳಿ ಬೇರೆ. ಚೆನ್ನಾಗಿದಲ್ಲ ವೆದರ್?
ಓಕೆ ಸರ್ ಬನ್ನಿ ಶಾಪ್ ಹತ್ರ ಹೋಗಿ ಮಾತಾಡ. ಸೊ ಗೈಸ್ ನೋಡ್ಬೋದು ಏನು ನಮ್ಮ ಸಿದ್ಧಾಂತ ಮಿನಿ ನೋಡ್ತಾನೆ ಅವಾಗ ನೋಡು ಅಂದ್ರೆ ಅಕೌಂಟ್ಸ್ ಓದಿರೋದನ್ನ ಮಾಡ್ಕೊಳ್ತಾರೆ. ಇದು ಮಹಾವೀರ್ ಭವನ್ ಅಂತ ಏನೋ ಇದು. ನಾವು ಬೇಸಿಕಲಿ ಆಫರ್ ಕೊಡ್ತಾವ್ರಂತೆ. ನಮ್ಗೇನು ಆಫರ್ ಕೊಡಲ್ಲ. ನಮ್ಮವನೇ ನೀನು ಬಾ ನಿನ್ ಫ್ರೀ ಅಂತಂದವ್ರೆ. ನಾವೆಲ್ಲ ದುಡ್ಡು ಕೊಡ್ಬೇಕು. ಒಂದು ಈಚೆ ಹೊಡಿಸ್ತಾರೆ ಗೈಸ್, ದುಡ್ಡು ಕೊಡಲಿಲ್ಲ. ನಮ್ಮ ಬೈ ವೆಜ್ ಫ್ರೈಡ್ ರೈಸ್ ತಗೊಬಿಟ್ಟು ಅದಕ್ಕೆ ರಾಜ್ಮಾ ಗ್ರೇವಿ ಮಿಕ್ಸ್ ಮಾಡಿ ಬೇಲ್ ಪುರಿ ಥರ ಐತೆ ಅಂತ ತಿಂತಾನೆ. ನಿಂಬೆಹಣ್ಣು ಬೇರೆ ಹಾಕಿದ್ದೀನಿ. A1 ಆಗಿದೆ. ನಾವು ಒಂಥರ ಪ್ರೊಫೆಷನಲ್ ಕುಕ್ ಇದೆ. ನಾವು ಹೋಟ್ಲಿಗೆ ಬಂದಾಗ ಅದೇ ನೀವು ಮಾಡೋದು ನೀವು ತಿಂದಂಗೆ ಇನ್ಯಾರು ತಿನ್ನಲ್ಲ. ಹೌದು. ವೆಲ್ಕಮ್ ಟು ವರುಣ್ ಅಂಡ್ ಸಿದ್ಧಾಂತ್ ವ್ಲಾಗ್ಸ್. ಈಗ ಇಲ್ಲಿ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಏನು ಅಂದ್ರೆ ಫುಲ್ಕ 4 ಹೇಳಿದ್ವಿ, ಫುಲ್ಕ 4 ಹೇಳಿದ್ವಿ, ರೋಟಿ 7 ಹೇಳಿದ್ವಿ. ಅಣ್ಣ ನಮ್ಮ ಬೈ 10 ಫುಲ್ಕ ಕನ್ಫ್ಯೂಸ್ ಆಗ್ಬಿಟ್ಟ. ವಾಪಸ್ಸು ಬರ್ತಿಲ್ಲ. ತಿನ್ನಿ ಅಂತವನೆ. ನಾವು ಏನಪ್ಪಾ ಮಾಡೋದು ಗೊತ್ತಿಲ್ಲ. ಬಟ್ ಗೈಸ್ ಏನ್ ಗೊತ್ತಾ, ರಾಜ್ಮಾ ಅಂತೂ ಕ್ರೇಜಿ ಆಗೈತೆ ಇಲ್ಲಿ. ಸೂಪರ್ ಆಗೈತೆ. ಏಕ್ದಮ್ ನಮ್ಮ ಹೀರೋ ಇವನ್ ತರ, ನಮ್ಮ ಹೀರೋ ತರಾನೇ ಅವನೇ. ಕ್ರೇಜಿ ಸ್ಟಾಕರ್. ಎಷ್ಟು ಪ್ರೊಫೆಷನಲ್ ಸ್ಟಾಕರ್ ಅಂತ ಅವನೇನೋ. ಇದು ಭೈ ಕಿತ್ನೆ ಫುಲ್ ಕೇ ದಿಯಾ आपने? ನಿಮಿಷ ಗೈಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಯ್ತು ಇಲ್ಲಿ. ಫುಲ್ಕ ಮತ್ತೆ ರೋಟಿ ಎರಡು ಒಂದೇ ಅಂತೆ. ಫುಲ್ಕ ಮತ್ತೆ ರೋಟಿ ಎರಡು ಒಂದೇ ಅಂತೆ. ಎತ್ತೋ ಸ್ವಲ್ಪ ಪಟ್ಕೊಡೋದು ನೋಡಿ ಇಲ್ಲಿ. ಇದು ಆ್ಯಕ್ಚುಲಿ ಫುಲ್ಕ ನಮ್ಮ ಬೈ ಬಂದ್ಬಿಟ್ಟು ಹೇಳ್ತವ್ರೆ ದೋನೋ ಏಕಿಯೇ ಬೈ ಅಂತ. ಅದಕ್ಕೆ ಏನು ಮಾಡೋದು ಇವಾಗ? ಇನ್ನೊಂದು 10 ಕೊಟ್ಬಿಡಿ ಅಂತ. ಇನ್ನೊಂದು 10 ಎಕ್ಸ್ಟ್ರಾ ಕೊಟ್ಬಿಡಿ. ಸೊ ತಿನ್ಕೊಳ್ಳೋಣ ಹೊಟ್ಟೆ ತುಂಬ ಅಂತ ನಾವು ಅಂದ್ಕೊಂಡಿದ್ವಿ. ನಮ್ಮ ಬರೋರು ರೆಡಿ ಆಗೋನೆ ಬ್ಯಾಟಿಂಗ್ ಮಾಡೋಕ್ಕೆ ನನ್ನ ಜೊತೆ ಅಲ್ಲ, ನಮ್ಮ ಬೈ ಅಲ್ಲಿ ಬಂದ್ಬಿಟ್ಟು ವಾಶ್ರೂಮ್ ಹೋಗಿದ್ದಾರೆ. ರಾಗಲ್ಲಿ ಅವನೇ ವಾಶ್ರೂಮ್ ಹೋಗೋನೆ ಅಷ್ಟೇ. ಎಕ್ಸ್ಟ್ರಾ ಕ್ವಶನ್ಗಳು ಕೇಳಬಾರ್ದು. ಮತ್ತೆ ಗೈಸ್ ಇವಾಗ ವಿರಾಟ್ ಭಾಯ್ ಅವರು ಡ್ರೈವಿಂಗ್ ಮಾಡಿದ್ರು. ಕ್ರೇಜಿ ಡ್ರೈವಿಂಗ್. ಚೆನ್ನಾಗಿ ಡ್ರೈವ್ ಮಾಡಿದ್ರು ಅಂದ್ರೆ ಅವ್ರ ಅಪ್ಪ ಮನೆಗೆ ಹೋಗಿ ಹೊಗಳ್ತಾರಂತೆ. ಹೆಡ್ಲೈಟ್ ಎಲ್ಲ ಆನ್ ಮಾಡೋದು ಗೊತ್ತಾಗ್ಲಿಲ್ಲ ಅಣ್ಣಂಗೆ. ಆದರೆ ಈ ವ್ಲಾಗಿಂದ ಕಟ್ ಆಗಿದ್ದೀವಲ್ಲ. ಸೊ ನಮ್ಮ ಡ್ರೈವರ್ ಅಂತೂ ಕ್ರೇಜಿಯಾಗಿ ಅವ್ರೆ ನೋಡಕ್ಕೆ. ಹೊಸ ವಿಷಯ ಇದು. ಫುಲ್ಕ ಅಂತೆ, ಇದೇನೆ ರೋಟಿ ಅಂತೆ. ಅಂದ್ಬಿಟ್ಟೆ ಏನು ಬೈ ಹಿಂಗಂದ್ಬಿಟ್ರಿ ಅಂತ. ಬ್ರದರ್ ಎರಡೂ ಒಂದೇ ಅಂತ. ಅದಕ್ಕೆ ನಾವೇನಂದ್ರೆ ಇನ್ನೊಂದು 10 ಕೊಡ್ತಂದ್ಬಿಡಿ ಅಂದ್ರೆ ಒಂದೇ ಇಲ್ಲ. ಇದೆಲ್ಲ ಪ್ಲ್ಯಾನ್ ಎಲ್ಲ ನಮ್ಮ ಸಿದ್ಧಾಂತ. ಸೊ ಎಲ್ಲ ಕ್ರೆಡಿಟ್ ಅವನಿಗೆ. ವರುಣ್ ಎಲ್ಲ ಕ್ರೆಡಿಟ್ ಅವನಿಗೆ ಕೊಡ್ತಾರೆ. ಅವನಪ್ಪ ಅವನದೇ ಗ್ರೇಟು. ಇವಾಗ ಇದರಲ್ಲಿ ಇನ್ನೊಂದು ಎಕ್ಸ್ಟ್ರಾ 10 ತರಿಸಿದ್ದಾನೆ. ಆ 10 ನಮ್ಮ ಬೈ ಒಬ್ಬನೇ ತಿಂತಾನೆ. ಬುಕ್ ಬ್ಯಾಂಕ್ ಚಾಲೆಂಜ್ ಫುಲ್ಕ. ಅದು ಇದಾದ್ಮೇಲೆ ಸಿಗೋಣ. ಸೊ ಗೈಸ್ ಊಟ ಎಲ್ಲ ಮುಗಿಸ್ಕೊಂಬಂದ್ರಿ. ಇವಾಗ ಮಲಗುವಂಥ ಟೈಮು. ನಮ್ಮ ಹುಡುಗರೆಲ್ಲ ಆಲ್ರೆಡಿ ಮಲಗಿಬಿಟ್ಟಿದ್ದಾರೆ. ಇವಾಗ ನಾನು ಮಲ್ಕೊಳೋದು. ಸೊ ಸಿಗೋಣ ನಾಳೆ ಯಾವ ಪ್ಲೇಸು ಏನು ಅಂತೆಲ್ಲ ತೋರಿಸ್ತೀನಿ. ಸೊ ವೇಟ್ ಆ್ಯಂಡ್ ವಾಚ್. ಯಾವುದೇ ಕಾರಣಕ್ಕೂ ತಾಳ್ಮೆ ಕಳ್ಕೊಬೇಡಿ. ಸೊ ದಯವಿಟ್ಟು ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಸೊ ವೆಯ್ಟ್ ಆ್ಯಂಡ್ ವಾಚ್. ನಾನು ಥ್ಯಾಂಕ್ ಯು ಬಾಯ್ ಅಂತ ಹೇಳಲ್ಲ. ಸೊ ವೆಯ್ಟ್ ಆ್ಯಂಡ್ ವಾಚ್.